ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ಮಿತ್ರರೇ, ಹಿಂದಿನ ಎಪಿಸೋಡಲ್ಲಿ ನೋಡಿದ್ದೀವಿ, ಭುವನೇಶ್ವರಿ ದೇವಿಯವರು ಮನಸ್ಸಲ್ಲಿ ಅನ್ಕೊತಾ ಇದ್ದರು ನರೇಂದ್ರನ ಜನ್ಮದಿಂದಲೇ ಅವನು ಸನ್ಯಾಸಿ ಆಗುವ ಭಯ ಇತ್ತು ಅಂತ. ಅದಕ್ಕೋಸ್ಕರ ಈ ಎಪಿಸೋಡಲ್ಲಿ ನಾವು ಅವನ ಜನ್ಮ ಮತ್ತು ಬಾಲ್ಯದ ಬಗ್ಗೆ ನೋಡೋಣ. ಪಿಶಿಮ ಅಂದರೆ ವಿಶ್ವನಾಥ್ ದತ್ತರ ಅತ್ತೆ. ಪಿಶಿಮ ಹೇಳ್ತಾರೆ, ಅಭಿನಂದನೆಗಳು ವಿಶ್ವನಾಥ್, ಗಂಡು ಮಗುವಾಗಿದೆ. ನಿಮಗೂ ಅಭಿನಂದನೆಗಳು ಪಿಶಿಮ. ಪಿಶಿಮ ಕುಳಿತುಕೊಂಡ್ರು. ಇಲ್ಲಿ ಕುಳಿತುಕೋ ವಿಶ್ವನಾಥ್. ವಿಶ್ವನಾಥರು ಅತ್ತೆ ಹತ್ರ ಬಂದು ಕುಳಿತುಕೊಂಡ್ರು. ಮನಸ್ಸು ತುಂಬ ಪ್ರಫುಲ್ಲಿತವಾಗಿತ್ತು. ಆದರೆ ಅರ್ಥ ಆಗಲಿಲ್ಲ ಈ ಉಲ್ಲಾಸವನ್ನು ಹೇಗೆ ಪ್ರಕಟ ಮಾಡಬೇಕು ಅಂತ. ಏನಾದರೂ ಕೇಳೋದಿದ್ದರೆ ಕೇಳಲಿ ಅಂತ ಅತ್ತೆ ಅವರನ್ನು ಹತ್ತಿರ ಕುಳ್ಳಿರಿಸಿಕೊಂಡಿದ್ರು. ಆದರೆ ವಿಶ್ವನಾಥರ ಉಲ್ಲಾಸ ಅವರಿಗೆ ಏನು ಕೇಳಬೇಕು ಅಂತ ಗೊತ್ತಾಗಲೇ ಇಲ್ಲ. ಅಂದು ಕೃಷ್ಣ ಸಪ್ತಮಿ, ಮಕರ ಸಂಕ್ರಾಂತಿಯ ಹಬ್ಬ. ಸೋಮವಾರ 12 ಜನವರಿ 1863. ಮುಂಜಾನೆ 7 ಗಂಟೆ. ಪೂರ್ತಿ ನಗರ ಮಂಜಿನಿಂದ ಮುಚ್ಚಿಕೊಂಡಿತ್ತು. ಜನರೆಲ್ಲ ಸ್ನಾನಕ್ಕೋಸ್ಕರ ಭಾಗೀರಥಿಯ ಕಡೆಗೆ ಆ ಮಂಜಿನಲ್ಲಿ ನಡುಗುತ್ತಾ ಹೋಗ್ತಾ ಇದ್ರು. ಆದರೆ ಅವರೆಲ್ಲರ ಹಬ್ಬಕ್ಕಿಂತ ವಿಶ್ವನಾಥರ ಹಬ್ಬ ಸಡಗರದಿಂದ ತುಂಬಿತ್ತು. 4 ಹೆಣ್ಣು ಮಕ್ಕಳ ನಂತರ ಗಂಡು ಮಗು ಆಗಿತ್ತು. ಮೊದಲನೆಯ ಪುತ್ರ 8 ತಿಂಗಳ ಮಗುವಾಗಿದ್ದಾಗಲೇ ದಿವಂಗತವಾಗಿತ್ತು. 2 ಹೆಣ್ಮಕ್ಕಳು ಜೀವಿತವಿರಲಿಲ್ಲ. ಹರಮೋಹಿನಿ ಮತ್ತು ಸ್ವರ್ಣಮಯಿ ಎಂಬ ಹೆಣ್ಣು ಮಕ್ಕಳ ನಂತರ ಈಗ ಈ ಪುತ್ರ ಹುಟ್ಟಿದ್ದ. ಪಿಶಿಮ ಹೇಳ್ತಾರೆ, ಭಗವಂತ ಈ ಮಗುವಿಗೆ ದೀರ್ಘ ಆಯಸ್ಸು ಕೊಡಲಿ. ಬಾಲಕ ಸ್ವಸ್ಥ ಅಂತೂ ಇದೆಯಲ್ಲ ಪಿಶಿಮ? ಸ್ವಸ್ಥವಿದೆ, ಹೃಷ್ಟಪುಷ್ಟವಾಗಿದೆ, ಸುಂದರವಾಗಿದೆ, ಬೆಳ್ಳಗೆ. ದೃಷ್ಟಿಬೊಟ್ಟು ಹಚ್ಚಿ ಬಂದಿದ್ದೀನಿ. ಅವನ ಧ್ವನಿ ಹೊರಬಿದ್ದಾಗ ಹೇಗೆ ಚೀತ್ಕಾರ ಮಾಡಿದ ಗೊತ್ತಾ? ನವಜಾತ ಶಿಶುವಿನಲ್ಲಿ ಇಷ್ಟೊಂದು ಶಕ್ತಿ, ನನಗಂತೂ ಆಶ್ಚರ್ಯವಾಗಿ ಬಿಟ್ಟು. ವಿಶ್ವನಾಥ್, ಈಗಲೇ ಹೀಗೆ, ದೊಡ್ಡವನಾದ್ಮೇಲೆ ಹೇಗಿರುತ್ತೆ ವಿಶ್ವನಾಥ್? ವಿಶ್ವನಾಥರು ಖುಷಿಯಿಂದ ಹೇಳಬೇಕು ಅಂದ್ಕೊಂಡಿದ್ರು. ಅವನ ವಾಣಿಯಿಂದ ಜಗತ್ತನ್ನೇ ಅಲ್ಲಾಡಿಸ್ತಾನೆ, ದೊಡ್ಡ ಬ್ಯಾರಿಸ್ಟರ್ ಆಗ್ತಾನೆ. ಆದರೆ ಈಗ ಹುಟ್ಟಿದ ನವಜಾತ ಶಿಶು ಬಗ್ಗೆ ಹೀಗೆ ಹೇಳುವುದು ಉಚಿತ ಅನ್ನಿಸದೆ ಹೇಳಲಿಲ್ಲ. ವಿಶ್ವನಾಥರು ಹೇಳ್ತಾರೆ, ಯಾರ ಹಾಗೆ ಇದೆ? ಮತ್ತೆ ತಕ್ಷಣ ಉತ್ತರಿಸಲಿಲ್ಲ. ಬೇರೆಯ ದಿಕ್ಕಿನ ಕಡೆ ನೋಡ್ತಾ ಸುಮ್ಮನೆ ಕುಳಿತರು ಮತ್ತು ನಂತರ ಸಾಹಸ ಮಾಡಿ ಹೇಳಿದರು, ಅವನ ಅಜ್ಜನ ಹಾಗೆ, ಪೂರ್ತಿ ಅವನ ಅಜ್ಜನ ಹಾಗೆಯೇ. ನನಗಂತೂ ಅಣ್ಣನೇ ಪುನರ್ಜನ್ಮ ಪಡೆದು ಬಂದಿದ್ದಾನೆ ಅನ್ನಿಸ್ತು. ವಿಶ್ವನಾಥರ ಮುಖ ಈಗ ಗಂಭೀರವಷ್ಟೇ ಅಲ್ಲ, ಚಿಂತಿತವಾಗಿ ಕಾಣಿಸ್ತು. ನೀನು ಚಿಂತಿಸಬೇಡ, ಅವನ ಆಕೃತಿ ಇದ್ದರೇನಾಯಿತು? ಚರಿತ್ರವು ಅವನದೇ ತೆಗೆದುಕೊಂಡು ಬಂದಿರುವುದಿಲ್ಲ. ನೀವೇ ಹೇಳಿದ್ರಲ್ಲ ಪಿಶಿಮ, ಅವರೇ ಮತ್ತೆ ಜನ್ಮ ತೆಗೆದುಕೊಂಡು ಬಂದಿದ್ದಾರೆ ಅಂತ. ಆಕೃತಿ ಅಂತೂ ಅವನದೇ ಇದೆ. ಆದರೆ ನನಗನಿಸುತ್ತದೆ ಈ ಸಲ ಸನ್ಯಾಸಿಯಾಗಲು ಬಂದಿಲ್ಲ. ಸನ್ಯಾಸಿಯೇ ಆಗುವುದಾದರೆ ಬಿಟ್ಟು ಹೋದ ಮನೆಗೆ ಮತ್ತೆ ಮಗನಾಗಿ ಹೇಗೆ ಬರ್ತಾನೆ? ನನ್ನ ಮನಸ್ಸು ಹೇಳುತ್ತದೆ ಅವನ ಅಪೂರ್ಣ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಬಂದಿದ್ದಾನೆ ಅಂತ. ನನ್ನ ಮನಸ್ಸಲ್ಲಿ ಸನ್ಯಾಸಿಗಳ ಬಗ್ಗೆ ತುಂಬ ಗೌರವವಿದೆ ಪಿಶಿಮ. ಅದು ಬಹಳ ಕಠೋರವಾದ ದಾರಿ, ಅರ್ಜನಕ್ಕಿಂತಲೂ ಕಠಿಣ. ಅರ್ಜನವಂತೂ ಎಲ್ಲರೂ ಮಾಡುತ್ತಾರೆ, ಆದರೆ ವಿಸರ್ಜನವನ್ನು ಮಾಡುವವರು ತುಂಬ ವಿರಳ. ಯಾವಾಗ ಯಾವುದಾದ್ರೂ ಸನ್ಯಾಸಿಯನ್ನು ನನ್ನ ಬಾಗಿಲಿನಲ್ಲಿ ನೋಡ್ತೇನೆ, ಆಗ ಅನಿಸುತ್ತೆ ನನ್ನ ತಂದೆಯೂ ಹೀಗೆ ಯಾರದಾದ್ರೂ ದ್ವಾರದಲ್ಲಿ ನಿಂತುಕೊಂಡಿರಬಹುದು ಮತ್ತು ಅವರ ಸತ್ಕಾರವೂ ಆಗಿರಬಹುದು ಮತ್ತು ತಿರಸ್ಕಾರ ಮಾಡಿದಾಗ ಕಷ್ಟವೂ ಆಗಿರಬಹುದು. ಆದರೂ ಏನು ವಿಶ್ವನಾಥ್? ಇನ್ನು ಮುಂದೆ ಈ ಮನೆಯಲ್ಲಿ ಯಾರೂ ಸನ್ಯಾಸಿ ಆಗುವುದು ನನಗೆ ಇಷ್ಟ ಇಲ್ಲ. ನನ್ನ ತಂದೆ ಸನ್ಯಾಸಿಯಾಗಿ ಮನೆ ಬಿಟ್ಟು ಹೋದಾಗ ನನ್ನ ತಾಯಿ ಎಲ್ಲೆಲ್ಲಿ ಅವರನ್ನು ಹುಡುಕಾಡಿರಬಹುದು. ಪರಿವಾರದಲ್ಲಿ ಯಾರನ್ನಾದರೂ ಕಳೆದುಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತದೆ, ಆದರೆ ಇದ್ದರೂ ಕಣ್ಮರೆಯಾದಾಗ ತುಂಬ ಕಷ್ಟವಾಗುತ್ತದೆ. ಯಾರಿಗೆ ಇದು ಗೊತ್ತಿಲ್ಲ ವಿಶ್ವನಾಥ್? ಅವನು ನಿನ್ನ ಮುಖ ನೋಡಿದ ಮೇಲೆ ಮನೆ ಬಿಟ್ಟು ಹೋದ. ಆ ಸಮಯದಲ್ಲಿ ನಿನ್ನ ತಾಯಿ ಅವನನ್ನು ಹುಡುಕಲೂ ಆಗಿರಲಿಲ್ಲ. ಆದರೆ ನೀನು 3 ವರ್ಷದವನಾದಾಗ ಅವಳು ನಿನ್ನನ್ನು ಕರೆದುಕೊಂಡು ಕಾಶಿಗೆ ದೋಣಿಯಲ್ಲಿ ಹೋಗಿ ಹುಡುಕಿದ್ಲು. ಕಾಶಿಯ ಕೋಣೆಯಲ್ಲಿ ಹುಡುಕಾಡಿದ್ಲು. ಕೊನೆಗೆ ತಿರುಗಿ ಅಚೇತನವಾಗಿ ಬಿದ್ದು ಅವಳ ತಲೆಗೆ ಪೆಟ್ಟಾಗಿತ್ತು. ನನಗೆ ಗೊತ್ತಿದೆ ಪಿಶಿಮ, ಒಬ್ಬ ಸನ್ಯಾಸಿ ಅವಳ ಸೇವೆ ಮಾಡಿದ ಮೇಲೆ ಅವಳ ಚೇತನ ಮರಳಿ ಬಂದಿತ್ತು. ಆದರೆ ಈಗಲೂ ನನಗೆ ಸಂಶಯವಿದೆ, ಆ ಸನ್ಯಾಸಿ ನಿಜವಾಗ್ಲೂ ನನ್ನ ಪಿತಾಜಿಯೇ ಆಗಿದ್ರಾ?
ಅದು ಕೇವಲ ಅಮ್ಮನ ಕಲ್ಪನೆಯಾಗಿರಲಿಲ್ವೇ? ಇಲ್ಲ ವಿಶ್ವನಾಥ್, ಅವನು ನಿನ್ನ ತಂದೆಯೇ ಆಗಿದ್ದ. ಅವಳ ಚೇತನ ಬಂದಾಗ ಅವನು ಅವಳನ್ನು ಮಾಯಾ, ಓ ಮಾಯಾ ಅಂತ ಎಬ್ಬಿಸ್ತಿದ್ದ. ಅವಳು ಎದ್ದ ನಂತರ ಅವಳನ್ನು ಅಲ್ಲೇ ಬಿಟ್ಟು ಜನರ ಗುಂಪಿನಲ್ಲಿ ಮಾಯವಾಗಿದ್ದ. ಒಂದು ವೇಳೆ ಅವನು ನಿನ್ನ ತಂದೆ ಆಗಿರದೇ ಇದ್ದರೆ ಹೀಗೆ ಅಲ್ಲಿಂದ ಓಡಿ ಹೋಗುವ ಅವಶ್ಯಕತೆ ಆದರೂ ಏನಿತ್ತು? ಅದೇನೇ ಇರಲಿ, ಈ ನನ್ನ ಪುತ್ರ ಅವನ ಅಜ್ಜನ ಬಣ್ಣ ರೂಪ ಹೊತ್ತು ಬಂದಿದ್ದಾನೆ. ಆದರೆ ಅವರ ಹಾಗೆ ಆಚರಣೆಯನ್ನು ತಂದಿರದೇ ಇದ್ದರೆ ಸಾಕು. ಇಲ್ಲ ಅಂದರೆ ಇವನನ್ನು ಹುಡುಕುತ್ತಾ ಅಲೆದಾಡಬೇಕಾಗತ್ತೆ, ಅಥವಾ ಕೋಣೆಯಲ್ಲಿ ಕೂಡಿ ಹಾಕಿ ಇಡಬೇಕಾಗತ್ತೆ. ಹೇಗೆ ಪಿತಾಜಿಯನ್ನು ಇಟ್ಟಿದ್ದಿರಿ ಹಾಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ವಿಶ್ವನಾಥ್, ಯಾವ ವ್ಯಕ್ತಿ ಈ ಮನೆಯಿಂದ ಮುಕ್ತಿ ಹೊಂದಲು ಕೋಣೆಯಲ್ಲಿ 3 ದಿನಗಳವರೆಗೂ ಅನ್ನ ನೀರು ಇಲ್ಲದೆ ಬಂಧಿಯಾಗಿದ್ನೋ ಮತ್ತೆ ಅದೇ ಮನೆಗೆ ಸನ್ಯಾಸಿಯಾಗಲು ಏಕೆ ಬರ್ತಾನೆ? ವಿಶ್ವಾಸ ಬಿಟ್ಟು ವಿಶ್ವನಾಥ್ ಹೇಳಿದರು. ನಿನ್ನ ವಾಣಿಯೇ ನಿಜವಾಗಲಿ ಪಿಶಿಮಾ. ಭುವನೇಶ್ವರಿ ದೇವಿಯವರ ಮನಸ್ಥಿತಿ ವಿಚಿತ್ರವಾಗಿತ್ತು. ಕಾಶಿ ವಿಶ್ವನಾಥನಿಗೆ ಹರಕೆ ಹೊತ್ತು ಪ್ರತಿ ಸೋಮವಾರ ಉಪವಾಸ ಮಾಡಿ ಮಗನನ್ನು ಪಡೆದಿದ್ರು. ಆದರೆ ಅವರ ಆಸುಪಾಸು ಈ ಎಲ್ಲ ಮಾತುಗಳನ್ನು ಕೇಳಿದಾಗ ಅವರಿಗೆ ಆತಂಕ ಆಗ್ತಾ ಇತ್ತು ಮತ್ತು ಪುತ್ರ ಸುಖದ ಮುಂದೆ ಅದನ್ನೆಲ್ಲ ಮರೆತು ಬಿಡ್ತಾ ಇದ್ರು. ಬಾಲ್ಯ ಮುಂದಿನ ಎಪಿಸೋಡಲ್ಲಿ ಮುಂದುವರಿಯುತ್ತದೆ.